ನಮಸ್ಕಾರ ವೀಕ್ಷಕರೇ. ನಮ್ಮ ಮಕ್ಕಳು ಕನ್ನಡವನ್ನು ಸುಲಭವಾಗಿ ಓದಲು ಬರೆಯಲು ಕಲಿಯಬೇಕಾದರೆ ಸ್ವರ ಮತ್ತು ವ್ಯಂಜನಾಕ್ಷರಗಳ ಜೊತೆಗೆ ಅತಿ ಮುಖ್ಯವಾಗಿ ಕಲಿಯಬೇಕಾಗಿರುವಂಥದ್ದು ಏನಂತ ಹೇಳಿದರೆ ಗುಣಿತಾಕ್ಷರಗಳು. ಈಗ ನಾವು ಗುಣಿತಾಕ್ಷರಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಗುಣಿತಾಕ್ಷರಗಳಲ್ಲಿ ಮೊದಲನೇದಾಗಿ ನಮಗೆ ಗೊತ್ತಾಗಿರಬೇಕಾಗಿರುವಂಥದ್ದು ಚಿಹ್ನೆಗಳು. ಹಾಗಾಗಿ ನಾವೀಗ ಮೊದಲನೇದಾಗಿ ಚಿಹ್ನೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ತಲೆಕಟ್ಟು, ಇಳಿ, ಗುಣಿಸು, ಗುಣಿಸೊಂದೀರ್ಘ, ಕೊಂಬು, ಕೊಂಬಿನ ಇಳಿ, ಒಟ್ರುಸುಳಿ, ಏತ್ವ, ಏತ್ವೊಂದೀರ್ಘ, ಐತ್ವ, ಓತ್ವ, ಓತ್ವೊಂದೀರ್ಘ, ಔತ್ವ, 1 0 2 0. ಮತ್ತೊಂದು ಸಲ ಓದೋಣ. ತಲೆಕಟ್ಟು, ಇಳಿ, ಗುಣಿಸು, ಗುಣಿಸೊಂದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರುಸುಳಿ, ಏತ್ವ, ಏತ್ವೊಂದೀರ್ಘ, ಐತ್ವ, ಓತ್ವ, ಓತ್ವೊಂದೀರ್ಘ, ಔತ್ವ, 1 0 2 0. ನಾವು ಚಿಹ್ನೆಗಳ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಈಗ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಗುಣಿತಾಕ್ಷರ ಅಂದರೆ ಏನು ಎಂಬುದಾಗಿ. ವ್ಯಂಜನಾಕ್ಷರಗಳ ಜೊತೆಗೆ ಸ್ವರಾಕ್ಷರಗಳು ಕೂಡಿದಾಗ ಗುಣಿತಾಕ್ಷರ ಉಂಟಾಗುತ್ತದೆ. ಉದಾಹರಣೆಯನ್ನು ನೋಡೋಣ. ಕ ಅನ್ನುವಂಥದ್ದು ವ್ಯಂಜನಾಕ್ಷರ. ವ್ಯಂಜನಾಕ್ಷರದ ಜೊತೆಗೆ ಸ್ವರ ಅಕ್ಷರ ಕೂಡಿದಾಗ ಆ ಸ್ವರಾಕ್ಷರ ಏನು ಸಂಭವಿಸ್ತದೆ? ಗುಣಿತಾಕ್ಷರ. ಖ ಪ್ಲಸ್ ಆ ಕ. ಖ ವ್ಯಂಜನಾಕ್ಷರ ಜೊತೆಗೆ ಆ ಸ್ವರಾಕ್ಷರ ಸೇರಿದಾಗ ಗುಣಿತಾಕ್ಷರ. ಖ ಪ್ಲಸ್ ಆ ಕ. ನೆಕ್ಸ್ಟ್ ಕ ಪ್ಲಸ್ ಈ ಖಿ. ಖ ಪ್ಲಸ್ ಈ ಖಿ. ಖ ಪ್ಲಸ್ ಉ ಕು. ಖ ಪ್ಲಸ್ ಊ ಕು. ಕ ಪ್ಲಸ್ ರು ಕೃ. ಖ ಪ್ಲಸ್ ಎ ಕೆ. ಕ ಪ್ಲಸ್ ಎ ಕೆ. ಕ ಪ್ಲಸ್
ಐ ಕೈ ಖ ಪ್ಲಸ್ ಓ ಕೋ ಖ ಪ್ಲಸ್ ಓ ಕೋ ಖ ಪ್ಲಸ್ ಔ ಖೌ ಖ ಪ್ಲಸ್ ಖಂ ಖ ಪ್ಲಸ್ ಅಹ ಕಹ. ಮಕ್ಕಳು ಈ ಅಕ್ಷರಗಳನ್ನು ಈ ರೀತಿಯಾಗಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಖ ಪ್ಲಸ್ ಅ ಖ ಖ ಪ್ಲಸ್ ಆ ಖ ಖ ಪ್ಲಸ್ ಇ ಕಿ ಖ ಪ್ಲಸ್ ಈ ಕಿ ಖಿ ಖ ಪ್ಲಸ್ ಉ ಕು ಖ ಪ್ಲಸ್ ಊ ಖೂ ಖ ಪ್ಲಸ್ ಋ ಕೃ ಖ ಪ್ಲಸ್ ಎ ಕೆ ಖ ಪ್ಲಸ್ ಎ ಕೆ ಖ ಪ್ಲಸ್ ಐ ಖೈ ಖ ಪ್ಲಸ್ ಓ ಖೋ ಖ ಪ್ಲಸ್ ಓ ಖೋ ಖ ಪ್ಲಸ್ ಔ ಖೌ ಖ ಪ್ಲಸ್ ಖಂ ಖ ಪ್ಲಸ್ ಅಹ ಕಹ. ವ್ಯಂಜನ ಅಕ್ಷರಗಳಲ್ಲಿ ಮೊದಲ ಅಕ್ಷರವಾದ ಕ ಇದನ್ನು ನಾವು ಕಲ್ತಿದ್ದೇವೆ. ಇದೇ ಸೂತ್ರವನ್ನು ಎಲ್ಲ ಅಕ್ಷರಗಳಿಗೂ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ಕ ಅಕ್ಷರದ ಗುಣಿತಾಕ್ಷರವನ್ನು ನಾವು ಸರಿಯಾಗಿ ಕಲಿಸಿದ್ರೆ, ಮಕ್ಕಳು ಕಲಿತ್ರೆ ಉಳಿದ ಎಲ್ಲ ಅಕ್ಷರಗಳಿಗೂ ಗುಣಿತಾಕ್ಷರಗಳನ್ನು ಅವರು ಬರೀಲಿಕ್ಕೆ ಸುಲಭವಾಗಿ ಬರೀಲಿಕ್ಕೆ ಅವರಿಂದ ಸಾಧ್ಯ ಆಗ್ತದೆ. ಜೊತೆಗೆ ಕನ್ನಡವನ್ನು ಸರಿಯಾಗಿ ಓದಲು ಬರೆಯಲು ಅವರಿಗೆ ಸಹಾಯವಾಗುತ್ತೆ.